ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿದೇವ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಿಥುನ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳಾಗ್ಬೋದು, ಇವರ ವೃತ್ತಿ ಜೀವನದಲ್ಲಿ ಮತ್ತು ಇವರ ಪ್ರೀತಿ ಮತ್ತು ಕುಟುಂಬದಲ್ಲಿ, ಆರೋಗ್ಯದಲ್ಲಿ ಮತ್ತು ಇವರು ಮಾಡಬೇಕಂತ ಸಣ್ಣ ಪುಟ್ಟ ಸರಳ ಪರಿಹಾರಗಳೇನು, ಪರಿಹಾರ ಕ್ರಮಗಳನ್ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೇನೆ. ಜೊತೆಗೆ ಇವರ ಅದೃಷ್ಟ ಸಂಖ್ಯೆಗಳ್ಯಾವುದು, ಇದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರ ನೋಡೋದಾದರೆ, ನೀವು ಯಾವ ರೀತಿ ಕೆಲಸವನ್ನು ಮಾಡ್ತೀರಾ ಅದು ಈ ಒಂದು ತಿಂಗಳಲ್ಲಿ ಸ್ವಲ್ಪ ಕಠಿಣವಾದ ಕ್ರಮಗಳನ್ನು, ಕಠಿಣವಾದ ಪರಿಶ್ರಮವನ್ನು ಹೆಚ್ಚಾಗಿ ಮಾಡಬೇಕಾಗುತ್ತೆ. ಆ ಒಂದು ಪರಿಶ್ರಮ ನಿಮಗೆ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದಾಗುತ್ತೆ. ನಿಮ್ಮ ರಾಶಿಯ ಅಧಿಪತಿಯಾದ ಬುಧನ ವಕ್ರದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಿಂದ ಈ ತಿಂಗಳು ನಿಮಗೆ ಸ್ವಲ್ಪ ಕೆಲಸದಲ್ಲಿ ಡಿಲೇ ಆಗುವಂಥದ್ದಾಗ್ಬೋದು, ಕೆಲಸದಲ್ಲಿ ವಿಳಂಬ ಆಗುವಂಥ ಸಂಭವ ಇದೆ. ಸೊ ಇನ್ನು ಬಿಸ್ನೆಸ್ ಮಾಡೋರಿಗೆ ಅಥವಾ ಫ್ರೆಂಡ್ಶಿಪ್ ಜೊತೆಗೆ ಅಥವಾ ಬೇರೆ ಸಂಬಂಧಿಕರ ಜೊತೆಗೆ ಅಥವಾ ಸ್ನೇಹಿತರ ಜೊತೆಗೆ ಒಟ್ಟಾಗಿ ಸೇರಿ ಬಿಸ್ನೆಸ್ ಮಾಡೋ ವ್ಯಕ್ತಿಗಳಿಗೆ, ವ್ಯವಹಾರ ಮಾಡೋ ವ್ಯಕ್ತಿಗಳಿಗೆ ಈ ತಿಂಗಳು ಯಾವುದೇ ಒಂದು ಶುಭದಾಯಕ ವ್ಯವಸ್ಥೆಗಳಿರೋದಿಲ್ಲ. ನೇರವಾಗಿ ಹೇಳಬೇಕು ಅಂತಂದರೆ ನೀವು ಯಾವುದೇ ರೀತಿ ಬಿಸ್ನೆಸ್ಸನ್ನು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಂಡು ಮಾಡೋದು ಬೇಡ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ವಿದೇಶದಲ್ಲಿ ಅಥವಾ ವಿದೇಶಿ ಕಂಪನಿಗಳ ಜೊತೆಗೆ ಯಾರಾದರೂ ಕೆಲಸ ಮಾಡ್ತಾ ಇದ್ದರೆ ಟೈಪ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ದು ಇದು ಲಾಭಕ್ಕೆ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ನಿಮ್ಮ ರಾಶಿಯಲ್ಲಿ 8ನೇ ಮನೆಯಲ್ಲಿ ಹೆಚ್ಚಿನ ಗ್ರಹಗಳ ಸಂಚಾರ ಇರೋದ್ರಿಂದ ನಿಮಗೆ ಅತಿ ಲಾಭದ ವಿಚಾರ ಮತ್ತು ಅತಿ ನಷ್ಟದ ವಿಚಾರ ಎರಡೂ ಕೂಡ ಮಿಶ್ರ ಫಲಿತಾಂಶವನ್ನು ಈ ಒಂದು ತಿಂಗಳು ಕೊಡೋದ್ರಿಂದ ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿ ನೋಡಿಕೊಂಡು ಎಲ್ಲ ವಿಚಾರಗಳನ್ನು ನೀವು ತಗೊಳ್ಳುವಂತಹ ಎಲ್ಲ ನಿರ್ಧಾರಗಳನ್ನು ಅತಿ ಆಲೋಚಿತವಾಗಿ ತಗೊಳ್ಬೇಕಾಗುತ್ತೆ. ಈ ಹಿಂದೆ ಯಾವುದರ ಸಾಲಗಳನ್ನ ನೀವು ಕೊಟ್ಟಿದ್ದರೆ ಆ ಒಂದು ಸಾಲಗಳು ಈ ತಿಂಗಳು ನಿಮ್ಮ ಕೈ ಸೇರುವಂಥ ಸಂಭವ ಇದೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಹೂಡಿಕೆ ಬಗ್ಗೆ ನೋಡೋದಾದರೆ, ಷೇರು ಮಾರ್ಕೆಟಲ್ಲಿ ಏನಾದರೂ ಈ ಒಂದು ತಿಂಗಳು ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ದರೆ ಸ್ವಲ್ಪ ನಷ್ಟವನ್ನು ಸಂಭವಿಸುವಂಥ ಒಂದು ವಿಚಾರ ಇದೆ ಮತ್ತು ಮೋಸ ಹೋಗುವಂಥ ಒಂದು ಸಂಭವ ಕೂಡ ಇದೆ. ಎಚ್ಚರಿಕೆಯಿಂದ ಏನೇ ಮಾಡೋಕ್ಕೆ ಹೋದರೂ ಕೂಡ 10 ಬಾರಿ ಆಲೋಚನೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಮತ್ತು ಖರ್ಚಿನ ವಿಚಾರ ನೋಡಬೇಕು ಅಂತಂದರೆ, ಆರ್ಥಿಕ ಸ್ಥಿತಿಯಲ್ಲಿ ಮುಖ್ಯವಾಗಿ ಖರ್ಚು ಅನ್ನೋದು ತುಂಬ ಒಂದು ಮ್ಯಾಟರ್ ಆಗುತ್ತೆ. ಈ ಒಂದು ವಿಚಾರದ ನೋಡಬೇಕು ಅಂತಂದರೆ, ಈ ತಿಂಗಳು ನಿಮಗೆ ಆರೋಗ್ಯದ ವಿಚಾರದಲ್ಲಿ ತುಂಬ ಖರ್ಚಾಗುವಂಥ ಸಂಭವ ಇದೆ ಮತ್ತು ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳ ಆರೋಗ್ಯದಲ್ಲಿ ಏರಿಳಿತಗಳಾಗೋದ್ರಿಂದ ಸ್ವಲ್ಪ ಅತಿಯಾದ ಖರ್ಚುಗಳಾಗುತ್ತೆ ಅಂತ ಹೇಳಿ ಬಯಸ್ತೇನೆ. ಸ್ವಲ್ಪ ಮಕ್ಕಳ ಬಗ್ಗೆ ಎಚ್ಚರಿಕೆಯಿಂದಿರೋದು, ಕೇರ್ ತಗೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರ ಬಂತು ಅಂತಂದರೆ, ಮೊದಲನೇದಾಗಿ ಪ್ರೀತಿ ವಿಚಾರ ನೋಡೋದಾದರೆ, ನಿಮ್ಮ ಸಂಗಾತಿಯ ಜೊತೆಗೆ ಯಾವುದೇ ಒಂದು ವಿಚಾರದಲ್ಲಿ ಮುಚ್ಚುಮರೆ ಇಲ್ಲದೆ ಮಾತನಾಡೋದು, ಮನಸ್ಸಲ್ಲಿರುವಂಥ ವಿಚಾರವನ್ನು ನೇರವಾಗಿ ಹೇಳ್ಕೊಳ್ಳೋದು, ಮನಸ್ಸಲ್ಲೊಂದು ಹೊರಗಡೊಂದು ಇಟ್ಕೊಳ್ಳೋದು ಸ್ವಲ್ಪ ಸಮಸ್ಯೆಯನ್ನು ಕೊಡ್ತಕ್ಕಂಥ ವಿಚಾರ. ಹಾಗಾಗಿ ಏನೇ ವಿಚಾರ ಕೊಡೋದು ಇದ್ದರೂ ಕೂಡ ಅದನ್ನು ನೇರವಾಗಿ ಮಾತಾಡಿಕೊಂಡು ಅದನ್ನು ಅಲ್ಲಲ್ಲೇ ನಿರ್ಧಾರವನ್ನು ತೆಗೆದುಕೊಳ್ಳೋದು ಭಾಳ ಒಳ್ಳೆಯದಾಗುತ್ತೆ. ವೈಯಕ್ತಿಕ ವಿಚಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಅವರು ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅತಿಯಾದ ಒಂದು ಕೇರನ್ನು, ಕಾಳಜಿಯನ್ನು ತಗೋಬೇಕಾಗುತ್ತೆ ಮತ್ತು ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯವಾದ ವ್ಯವಸ್ಥೆ ಆಗುತ್ತೆ. ಇನ್ನು ವೈವಾಹಿಕ ಜೀವನ ನಡೆಸ್ತಕ್ಕಂಥ ವ್ಯಕ್ತಿಗಳಿಗೆ ನಿಮ್ಮಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗುವಂಥ ಸಂಭವ ಈ ತಿಂಗಳಿದೆ. ಹಾಗಾಗಿ ಆ ಒಂದು ಸಮಸ್ಯೆಯನ್ನು ದೊಡ್ಡದಾಗ್ಲಿಕ್ಕೆ ಬಿಡದೆ ಅವರ ಆರೋಗ್ಯದ ಬಗ್ಗೆ ಮತ್ತು ಅವರ ಒಂದು ವಿಚಾರ ಬಗ್ಗೆ, ಸಣ್ಣ ಪುಟ್ಟ ವಿಚಾರವನ್ನು ಕೂಡ ಗಮನಿಸಿ ಅವರ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳೋದು ತುಂಬ ಉತ್ತಮ ಒಂದು ವಿಚಾರ ಸಿಗುತ್ತೆ. ಇನ್ನು ಕುಟುಂಬದ ವಿಚಾರ ಬಂತು ಅಂತಂದರೆ, ಕುಟುಂಬದಲ್ಲಿ ಆಗ್ತಕ್ಕಂಥ ಸಣ್ಣ ಪುಟ್ಟ ಮಾತುಗಳಲ್ಲಿ ನಿಮ್ಮ ಒಂದು ಮಾತುಕತೆ ಹಿರಿಯರ ಜೊತೆಗೆ ಆಗಬೇಕಾದ್ರೆ ನೀವು ಮಾತಾಡೋಂಥ ಕೆಲವೊಂದು ರೀತಿ, ಕೆಲವೊಂದು ಮಾತುಗಳು, ಕೆಲವೊಂದು ವರ್ಡ್ಗಳಿಂದ ನಿಮ್ಮ ಒಂದು ಕ್ಯಾರೆಕ್ಟರ್ನ ಅವರು ಅನಾಲಿಸಿಸ್ ಮಾಡಲಿಕ್ಕೆ ಸಮಸ್ಯೆಗಳಾಗುತ್ತೆ. ಹಾಗಾಗಿ ನೀವು ಮಾತಾಡ್ತಕ್ಕಂಥ ವ್ಯವಸ್ಥೆಗಳನ್ನು ಸ್ವಲ್ಪ ನೋಡಿಕೊಂಡು ಎಚ್ಚರಿಂದ ಮಾತಾಡೋದು ನಿಮಗೆ ಒಂದು ಒಳಿತನ್ನು ತಂದುಕೊಡುತ್ತೆ. ಮತ್ತು ಮನೆಯಲ್ಲಿ ಈ ತಿಂಗಳು ಅಸವ್ಯವಸ್ಥೆಗಳು ಅಂದರೆ ಮನೆಯಲ್ಲಿ ಶಾಂತಿ ಇಲ್ಲದ ಒಂದು ವ್ಯವಸ್ಥೆ, ಜೊತೆಗೆ ಕಿರಿಕಿರಿ, ಜಗಳ, ಮನಸ್ತಾಪಕ್ಕೆ ಈ ತಿಂಗಳು ಕಾರಣ ಆಗುತ್ತೆ. ಹಾಗಾಗಿ ಅತ್ಯಂತ ಶಾಂತಿಯುತವನ್ನು ಈ ಒಂದು ತಿಂಗಳು ನೀವು ಕಾಪಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ತೊಂದರೆಗಳು ಆಗೋದಿಲ್ಲ. ಇನ್ನು ಆರೋಗ್ಯದ ವಿಚಾರ ಬಂತು ಅಂದರೆ, ಆರೋಗ್ಯದ ವಿಚಾರ ದೀರ್ಘಕಾಲವಾಗಿ ತಪಾಸಣೆ ಮಾಡಿಸ್ಕೊಂಡೇ ಬರ್ತಾ ಇದ್ದೀರಾ, ಆರೋಗ್ಯ ಸಮಸ್ಯೆಗಳು ಕಂಟಿನ್ಯೂಸ್ಲಿ ಇದೆ ಅನ್ನೋರಿಗೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದಾಗುತ್ತೆ. ಜೊತೆಗೆ ಅವರ ಒಂದು ಆರೋಗ್ಯ ಸ್ಥಿತಿಯಲ್ಲಿ ಒಂದು ಗಮನ ಹೆಚ್ಚಾಗಿರೋದು ಬಹಳ ಅತ್ಯಗತ್ಯವಾಗುತ್ತೆ. ಮತ್ತು ನೀವು ಹೆಚ್ಚಿನ ಒಂದು ಹಣಕಾಸಿನ ವಿಚಾರದಲ್ಲಾಗ್ಬೋದು, ಆರೋಗ್ಯದ ವಿಚಾರದಲ್ಲಾಗ್ಬೋದು, ಮನೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ವಿಚಾರವಾಗಿ ತುಂಬಾ ಅತಿಯಾದ ಸ್ಟ್ರೆಸ್ಸನ್ನು ತೆಗೆದುಕೊಂಡು ವಿಚಾರ ಮಾಡ್ತಾ ಇದ್ದಾರೆ. ಅದನ್ನು ಸ್ವಲ್ಪ ಬಿಟ್ಟು ನೆಮ್ಮದಿಯಿಂದ ಶಾಂತಿಯುತವಾಗಿ ವಿಚಾರ ಮಾಡಿ ಎಲ್ಲವೂ ಕೂಡ ನಿಮ್ಮ ಒಂದು ವಿಚಾರದಲ್ಲಿ ಸರಿ ಹೋಗುತ್ತೆ. ಮತ್ತು ಈ ಒಂದು ರಾಶಿಯವರಿಗೆ ಸರಳ ಪರಿಹಾರ ತಂತ್ರಗಳನ್ನ ಹೇಳೋದಾದರೆ, ನಿಮ್ಮ ರಾಶಿಯಾಧಿಪತಿ ಬುಧ ಆಗಿರೋದ್ರಿಂದ ಬುಧನ ಮೂಲ ಮಂತ್ರ ಓಂ ಬೂಂ ಬುಧಯೇ ನಮಃ ಈ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನೀವು ಹೋಗೋದ್ರಿಂದ ನಿಮ್ಮ ಎಲ್ಲ ಜೀವನದಲ್ಲಿ ಇರ್ತಕ್ಕಂಥ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಆದಷ್ಟು ಬಡವರಿಗೆ ದಾನವನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಧಾನ್ಯದ ರೂಪದಲ್ಲಾಗ್ಬೋದು ಅಥವಾ ಹಣಕಾಸಿನ ರೂಪದಲ್ಲಾಗ್ಬೋದು, ಬಡವರಿಗೆ ನೀವು ದಾನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಈ ಒಂದು ತಿಂಗಳು ನೀವು ಕಳ್ಕೊಬೋದಾಗುತ್ತೆ.
ಈ ಒಂದು ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಯಾವುದಪ್ಪ ಅಂದರೆ ನಂಬರ್ 4 ಅಂತ ಹೇಳ್ಬೋದು. ಈ ನಂಬರ್ 4 ಇವರು ಎಲ್ಲೂ ಬಳಸದೇ ಇದ್ದರೂ ಕೂಡ ಈ ಒಂದು ನಂಬರ್ ಇವರಿಗೆ ಅದೃಷ್ಟವನ್ನು ತಂದುಕೊಡುವಂಥ ನಂಬರ್ ಆಗಿರುತ್ತೆ. ಹಾಗಾಗಿ ಇವರ ಜೀವನದಲ್ಲಿ ಎಲ್ಲ ಒಂದು ವ್ಯವಸ್ಥೆಗೂ ಕೂಡ ಈ ನಂಬರ್ ತುಂಬ ಮುಖ್ಯವಾಗಿ ಬಳಸಲಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮಿಥುನ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.